ವತಿಯಿಂದ ಆಚರಣೆಯನ್ನು ಮಾಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಹಿರಿಯರು, ನಮ್ಮ ಆತ್ಮೀಯರಾದಂತಹ ವೆಂಕಟೇಶ್ ಮೂರ್ತಿ ಅವರೇ, ಸಂಘಟನೆಯ ಅಧ್ಯಕ್ಷರಾದಂತಹ ಮುನ್ರಾಜ್ ಅವರೇ, ಮತ್ತೊಬ್ಬ ಮುಖಂಡರು ಆತ್ಮೀಯರಾದಂತಹ ಯುವರಾಜ್ ಅವರೇ, ಅಭಿಯವರೇ, ನಾಗೇಶ್ ಅವರೇ, ಹಾಗೂ ನಮ್ಮ ಮತ್ತೊಬ್ಬ ಆತ್ಮೀಯ ಸ್ನೇಹಿತ ಶಿವರಾಜ್ ಅವರೇ, ಹಾಗೆ ನಮ್ಮ ಪೌರ ಕಾರ್ಮಿಕರೆಲ್ಲ ಬಂದಿದ್ದಾರೆ. ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ, ಇವತ್ತು ಬಹಳ ಸಂತೋಷವಾಗಿ ನಾವು 79ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಈಗಾಗಲೇ ನಮ್ಮ ದೇಶದ ನೆಚ್ಚಿನ ಪ್ರಧಾನಿಗಳು ಕೆಂಪುಕೋಟೆಯಲ್ಲಿ ಧ್ವಜಾರೋಹಣವನ್ನ ಮಾಡಿ ದೇಶದ ಬಗ್ಗೆ, ದೇಶದ ಆಗುಹೋಗುಗಳ ಬಗ್ಗೆ, ದೇಶದ ಅಭಿವೃದ್ಧಿಯ ಬಗ್ಗೆ, ನಮ್ಮ ಸೈನಿಕರ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಅವರು ಮಾತಾಡಿ ಹೇಳಿದ್ದಾರೆ. ನಮಗೆಲ್ಲ ಗೊತ್ತಿರೋ ಹಾಗೆ ಈ ಸ್ವಾತಂತ್ರ್ಯ ನಮಗೆ ಯಾವುದೇ ರೀತಿಯಲ್ಲಿ ಪುಕ್ಕಟ್ಟೆಯಾಗಿ ಬಂದಿಲ್ಲ. 6.5 ಲಕ್ಷ ಜನ ತಮ್ಮ ಬಲಿದಾನವನ್ನ ಮಾಡಿ ನಮಗೆ ಸ್ವಾತಂತ್ರ್ಯವನ್ನ ಇವತ್ತು ತಂದುಕೊಟ್ಟಿದ್ದಾರೆ. ಅದರಲ್ಲಿ ಪ್ರಮುಖರು ತಮಗೆಲ್ಲ ಗೊತ್ತಿದೆ, ಮಹಾತ್ಮ ಗಾಂಧೀಜಿಯಿಂದ ಹಿಡಿದು ಸರ್ದಾರ್ ವಲ್ಲಭಭಾಯ್ ಪಟೇಲ್, ಬಾಲ್ ಗಂಗಾಧರ್ ತಿಲಕ್ ಅವರು, ಭಗತ್ ಸಿಂಗ್ ಅವರು, ಚಂದ್ರಶೇಖರ್ ಆಜಾದ್ ಅವರು, ಅದೇ ರೀತಿ ಕಿತ್ತೂರಾಣಿ ಚೆನ್ನಮ್ಮ ಇರ್ಬೋದು, ಸಂಗೊಳ್ಳಿ ರಾಯಣ್ಣ ಇರ್ಬೋದು, ಇಂಥ ಮಹನೀಯರು ಈ ಸ್ವತಂತ್ರ ಹೋರಾಟದಲ್ಲಿ ಪಾಲ್ಗೊಂಡು ನಮ್ಮ ಜನ, ನಮ್ಮ ದೇಶಭಕ್ತ ಜನ ಈ ದೇಶದಲ್ಲಿ ಸ್ವತಂತ್ರವಾಗಿ ಬದುಕಬೇಕಂತೇಳಿ ಅವರು ತಮ್ಮ ಪ್ರಾಣವನ್ನೇ ಅರ್ಪಣೆ ಮಾಡಿ ನಮಗೆ ಸ್ವತಂತ್ರವನ್ನು ತಂದುಕೊಟ್ಟಿದ್ದಾರೆ. ಇವತ್ತು ನಾವೆಲ್ಲ ಬಹಳ ಸಂತೋಷದಿಂದ ಜೀವನವನ್ನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು ಅವರು ನಮಗೆ ಹಾಕಿಕೊಟ್ಟಂತ ದಾರಿ. ಅವರು ತಮ್ಮ ಮನೆ ಮಠವನ್ನು ಬಿಟ್ಟು ನಮ್ಮ ಜನಕ್ಕೋಸ್ಕರ, ನಮ್ಮ ಈ ದೇಶದ ಯುವಕರು, ಮಹಿಳೆಯರು ಎಲ್ಲರೂ ಚೆನ್ನಾಗಿರ್ಬೇಕಂತೇಳಿ ಅವರು ತಮ್ಮ ಪ್ರಾಣವನ್ನ ಬಲಿ ಕೊಟ್ಟು ನಮಗೆ ಸ್ವತಂತ್ರವನ್ನು ತಂದುಕೊಟ್ಟಿದ್ದಾರೆ. ಅದನ್ನ ಉಳಿಸಿ ಬೆಳೆಸ್ಕೊಳ್ಳೋದು ನಮ್ಮ ಕೈಯಲ್ಲಿದೆ. ನಾವು ಸಹ ಈ ದೇಶಕ್ಕೆ ಏನಾದರೂ ಮಾಡಬೇಕು. ದೇಶ ನಮಗೇನು ಮಾಡಿದೆ ಅನ್ನೋದಕ್ಕಿಂತ ಮುಖ್ಯವಾಗಿ ದೇಶಕ್ಕೆ ನಾನೇನು ಮಾಡಿದ್ದೇನೆ, ದೇಶದ ಸರ್ವಾಂಗೀಣ ಅಭಿವೃದ್ಧಿನಲ್ಲಿ ನನ್ನ ಸಣ್ಣ ಪಾತ್ರ ಏನಿದೆ ಆ ಪಾತ್ರವನ್ನು ಅರಿತು ನಾವೆಲ್ಲ ಜೀವನವನ್ನು ಮಾಡಬೇಕಾಗ್ತದೆ. ಇವತ್ತು ನಮಗೆಲ್ಲ ಒಳ್ಳೆಯ ಪ್ರಧಾನಿ ಸಿಕ್ಕಿದ್ದಾರೆ, ನರೇಂದ್ರ ಮೋದಿ ಅಂತ ಒಬ್ಬ ಧೀಮಂತ ನಾಯಕ ಸಿಕ್ಕಿರೋದ್ರಿಂದ ಇವತ್ತು ನಮ್ಮ ದೇಶ ಎಷ್ಟು ಸುಭದ್ರವಾಗಿದೆ. ನಮಗೆ ಭಾರತದ ಅಕ್ಕಪಕ್ಕ ಎಲ್ಲ ನಮಗೆ ಶತ್ರು ರಾಷ್ಟ್ರಗಳೇ. ಯಾವತ್ತು ಭಾರತವನ್ನು ಮುಗಿಸ್ಬೇಕಂತಾನೆ ಕಾಯ್ತಾ ಇದ್ದಾರೆ. ಆದರೆ ನಮ್ಮ ಸೈನಿಕರು ಚಳಿ ಅನ್ನದೆ, ಮಳೆ ಅನ್ನದೆ, ಮೈನಸ್ ಡಿಗ್ರಿನಲ್ಲಿ ನಮ್ಮ ದೇಶದ ಗಡಿಯನ್ನ ಕಾಯ್ತಾ ಇದ್ದಾರಲ್ಲ, ಅವರಿಗೆ ನಾವು ತುಂಬ ಹೃದಯದ ಅಭಿನಂದನೆಗಳು. ಅವರಿಗೆ ನಾವು ಕೊಟ್ಟಂತ ಏನು, ಅವ್ರಿಗೆ ಏನೇ ಕೊಟ್ಟರು ಸಹ ನಾವು ಸಾಕಾಗಲ್ಲ ಅಂತ ಒಳ್ಳೆಯ ಕೆಲಸಗಳನ್ನು ನಮ್ಮ ಸೈನಿಕರು ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ನಾವು ನಮ್ಮ ಕ್ಷೇತ್ರದಲ್ಲೂ ಅಷ್ಟೇ, ನಾವೇನೇ ಆಗಿರ್ಬೋದು, ಮಾಡಕ್ಕಾಗಿಲ್ಲ ಅಂದ್ರೆ ಪರವಾಗಿಲ್ಲ, ಕೆಟ್ಟದ್ದನ್ನು ಯಾರು ಮಾಡಕ್ ಹೋಗ್ಬೇಡಿ. ಈ ದೇಶದ ಬಗ್ಗೆ ಅಭಿಮಾನವನ್ನ ಇಟ್ಕೊಳ್ಳಿ. ದೇಶದ ಏನೇ ಒಳ್ಳೇದಾಯ್ತು ಅಂದಾಗ ನಾವೆಲ್ಲ ನಿಂತು, ಏನೇ ಒಂದು ಪ್ರಾಬ್ಲಮ್ ಆದಾಗ ನಾವೆಲ್ಲರೂ ಒಗ್ಗಟ್ಟಾಗಿ ಈ ದೇಶದ ರಕ್ಷಣೆಯಲ್ಲಿ ನಾವೆಲ್ಲ ತೊಡಗಬೇಕು ಅಂತ ಈ ಸಂದರ್ಭ ಹೇಳ್ತಾ ಇವತ್ತು ಬಹಳ ಸಂತೋಷ ಆಯಿತು. ಇಲ್ಲೇ ಇದೆ ಮಹಾತ್ಮ ಗಾಂಧಿ ಪುತ್ಥಳಿಗೆ ಪ್ರತಿ ವರ್ಷ ನಾವು ಜಯಂತಿಯನ್ನು ಆಚರಣೆ ಮಾಡ್ತೀವಿ, ರಾಜ್ಯೋತ್ಸವವನ್ನು ಮಾಡ್ತೀವಿ, ಸ್ವಾತಂತ್ರ್ಯೋತ್ಸವನ ಆಚರಣೆ ಮಾಡ್ತೀವಿ. ಇಂಥ ಮಹನೀಯರ ಪುತ್ಥಳಿಯನ್ನು ಮಾಡಿದ್ಮೇಲೆ ಅವರಿಗೆ ಗೌರವವನ್ನು ಕೊಡುವಂತ ಕೆಲಸಗಳನ್ನ ನಾವೇ ಮಾಡಬೇಕಾಗ್ತದೆ. ಹಂಗಾಗಿ ಇವತ್ತು ನಮ್ಮ ಮುನ್ರಾಜ್ ಅವರ ನೇತೃತ್ವದಲ್ಲಿ ಇವತ್ತು ಸ್ವತಂತ್ರ ದಿನಾಚರಣೆ ಈ ಭಾಗದಲ್ಲಿ ಮಾಡ್ತಾ ಇದ್ದೀರಾ. ಬರಬೇಕು, ನೋಡಿ, ಅಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಇದು ನಮ್ಮ ಮನೆ ಕಾರ್ಯಕ್ರಮ ಅಲ್ಲ, ನಾವು ಪ್ರತಿ ಸಲ ಹೇಳ್ತಾ ಇರ್ತೀವಿ. ಇಂಥ ಒಂದು ದೇಶದ ಹಬ್ಬ ಇದು, ಸ್ವತಂತ್ರ ದಿನಾಚರಣೆ ದೇಶದ ಹಬ್ಬ, ನಮ್ಮ ಹಬ್ಬ. ಇದೆಲ್ಲರೂ ಪಾಲ್ಗೊಳ್ಬೇಕು. ಏನೇ ಇರಲಿ, 10 ನಿಮಿಷ ನಮ್ಗೆ ಟೈಮ್ ಕೊಡಕ್ ಆಗಲ್ಲ ಅಂತ ಹೇಳಿದ್ರೆ ಇನ್ನೇನು ನಾವು ಕೊಡಕ್ ಸಾಧ್ಯ ಆಗ್ತದೆ? ಆ ರಾಷ್ಟ್ರ ಧ್ವಜಕ್ಕೆ ವಂದನೆ ಮಾಡಬೇಕು, ರಾಷ್ಟ್ರ ಧ್ವಜಕ್ಕೆ ಸಲ್ಯೂಟ್ ಮಾಡಬೇಕು. ಆ ರಾಷ್ಟ್ರ ಧ್ವಜ ಹಾರಾಡ್ತಾ ಇದ್ರೆ ನಾವೆಲ್ಲ ಚೆನ್ನಾಗಿರ್ತೀವಿ ಅಂತ ಒಂದು ಶುಭ ಸೂಚನೆ. ಹಂಗಾಗಿ ನೋಡಿ, ವ್ಯಾಪಾರ ಮಾಡ್ತಾ ಇರ್ತಾರೆ, ಅಂಗಡಿಯವರು ಓಡಾಡ್ತಾ ಇರ್ತಾರೆ, ರಾಷ್ಟ್ರಗೀತೆ ಆಡುವಾಗ ಎದ್ದು ನಿಂತು ಅದಕ್ಕೆ ಸಲ್ಯೂಟ್ ಮಾಡಿ ಹೋಗುವಂತದ್ದು ನಾವೆಲ್ಲ ಭಾರತೀಯರು ಬೆಳೆಸ್ಕೋಬೇಕು. ಆಗ್ಲೇ ನಾವು ಆ ಧ್ವಜಕ್ಕೆ ಕೊಡುವಂತ ಗೌರವ. ದಯವಿಟ್ಟು ಮುಂದಿನ ದಿನಗಳಲ್ಲಿ ಹಂಗೆಲ್ಲ ಮಾಡ್ಕೊಳ್ಳಿ. ನಮ್ಮ ಪೌರ ಕಾರ್ಮಿಕರು ಬಂದಿದ್ದಾರೆ ನೋಡಿ, ಬೆಳಗ್ಗೆ ಇಡೀ ರಸ್ತೆನ ಸ್ವಚ್ಛ ಮಾಡಿ ನಮ್ಮ ಬೆಂಗಳೂರು ಇರಬೇಕು, ದೇಶ ಆಗಿ ಏನಾರ ಸ್ವಚ್ಛತೆ ಇದೆ ಅಂತ ಹೇಳಿದ್ರೆ ನಮ್ಮ ಪೌರ ಕಾರ್ಮಿಕರ ಮೂಲ ಕಾರಣ ಅಂತ ಈ ಸಂದರ್ಭ ಹೇಳ್ತಾ ಅವ್ರಿಗೂ ಅಭಿನಂದನೆ ಸಲ್ಲಿಸ್ತಾ ಕರೆದು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ 79ನೇ ಸ್ವತಂತ್ರ ದಿನಾಚರಣೆಯ ಶುಭಾಶಯ ಹೇಳ್ತೀನಿ. ಅದರ ಜೊತೆನಲ್ಲಿ ಇವತ್ತು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಜನ್ಮದಿನ. ನಾವು ಮರಿಬಾರದು. ಅವರು ಹುಟ್ಟಿದ್ದು ಆಗಸ್ಟ್ 15, ಅವರು ಸತ್ತಿದ್ದು ನೇಣು ಹಾಕಿದ್ದು ಜನವರಿ 26. ಯಾರಿಗೂ ಈ ತರ ಒಂದು ಸೌಭಾಗ್ಯ ಸಿಕ್ಕಲ್ಲ. ಹುಟ್ಟಿದ ದಿವಸ ಸ್ವತಂತ್ರೋತ್ಸವ,
ಸತ್ತ ದಿನ ಗಣರಾಜ್ಯೋತ್ಸವ. ಹಂಗಾಗಿ ಆ ಮಹನೀಯರು ಈ ದೇಶಕ್ಕೋಸ್ಕರ, ಈ ನಾಡಿಗೋಸ್ಕರ ತಮ್ಮ ಪ್ರಾಣವನ್ನು ಕೊಟ್ಟವ್ರೆ. ಅವ್ರನ್ನೂ ಸಹ ಈ ಸಂದರ್ಭ ನೆನೆಸ್ಕೊಂಡು, ನಂಬಿಕೆಗೆ, ದೇಶಭಕ್ತಿಗೆ ಇನ್ನೊಂದು ಹೆಸರೇ ಸಂಗೊಳ್ಳಿ ರಾಯಣ್ಣ. ಕಿತ್ತೂರು ರಾಣಿ ಚೆನ್ನಮ್ಮ ಬಲಗೈ ಬಂಟ. ನೋಡ್ಬೋದು, ಅವ್ರ ಜೊತೆನಲ್ಲಿದ್ದರೆ ಅವ್ರು ಮೋಸ ಮಾಡ್ತಾರೆ. ಆದ್ರೂ ಸಹ ಅವ್ರು ಕೆಚ್ಚೆದೆಯ ಹೋರಾಟ ಮಾಡಿ ಸ್ವಾತಂತ್ರ್ಯೋತ್ಸವದ ಏನು ಆ ಹೋರಾಟದಲ್ಲಿ ಪಾಲ್ಗೊಳ್ತಾರೆ. ಅವರಿಗೂ ಸಹ ಜನ್ಮದ ದಿನವಾಗಿ, ಜಯಂತಿಯ ದಿನವಾಗಿ ನಾವು ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಎಲ್ಲರ ಮತ್ತೊಮ್ಮೆ ಭಾರತ ಮಾತೆಗೆ ಶಿರವೆತ್ತಿ ನಮಸ್ಕಾರ. ಬನ್ನಿ ಮಾತರಂ